ಅಲ್ಲೊಂದು ತೆಂಗಿನ ಮರ ಬೆಳೆದಿದೆ. ಆದರೆ ಮರಕ್ಕೆ ಯಾರು ನೀರನ್ನ ಹಾಕಲ್ಲ, ಪೋಷಣೆನೂ ಮಾಡಿಲ್ಲ. ಮರ ಬೆಳೆದಿರೋ ವಿಚಾರವಂತೂ ಯಾರಿಗೂ ಗೊತ್ತೇ ಇಲ್ಲ. ಅದು ಸರ್ಕಾರಿ ಸಂಸ್ಥೆಯೊಂದರ ಆವರಣದಲ್ಲಿ ಮರ ಬೆಳೆದಿರೋದು ಸಾರ್ವಜನಿಕರ ಅಚ್ಚರಿಗೆ ಕಾರಣವಾಗಿದೆ. ಆ ತೆಂಗಿನ ಮರದ ವಿಶೇಷತೆ ಏನು ತೋರಿಸ್ತೇವೆ ನೋಡಿ. ಅಬ್ಬಬ್ಬಾ, ತೆಂಗಿನ ಮರ ಎಷ್ಟೊಂದು ದಷ್ಟಪುಷ್ಟವಾಗಿದೆ ಅಲ್ವಾ? ತಲೆ ತುಂಬಾ ಹಾರಾಡ್ತಿರೋ ಗರಿಗಳು, ಎಡೆಮಟ್ಟೆ ಸಂದಿಲಿ ಕಾಯಿಗಳ ಗೊಂಚಲು. ಸ್ವಲ್ಪ ರೀ, ನಿಜಕ್ಕೂ ಇದು ತೆಂಗಿನ ಮರ ಅಲ್ಲ ರೀ, ಥೇಟ್ ತೆಂಗಿನ ಮರದ ಹಾಗೆ ಇರೋ ಮೊಬೈಲ್ ಟವರ್. ತೆಂಗಿನ ಮರವನ್ನೇ ಹೋಲುವ ಮೊಬೈಲ್ ಟವರ್. ಪಾಲಿಕೆ ಆವರಣದಲ್ಲಿ ರಹಸ್ಯ ಮರ ಕಂಡು ಜನ ಶಾಕ್. ಹೌದು, ಸುಮಾರು 80 ಅಡಿ ಎತ್ತರವಿರೋ ಟವರ್ ಅನ್ನ ಮರಥರಾನೇ ಕೃತಕವಾಗಿ ನಿರ್ಮಿಸಲಾಗಿದೆ. ಅದು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ತಲೆ ಎತ್ತಿರೋ ಟವರ್ ಜನರ ಅಚ್ಚರಿಗೆ ಕಾರಣವಾಗಿದೆ. ಟವರ್ ನಿರ್ಮಾಣದ ಕೆಲಸ ಪಾಲಿಕೆ ಸಿಬ್ಬಂದಿ ಹಾಗೂ ಮೊಬೈಲ್ ಕಂಪನಿಗೆ ಬಿಟ್ರೆ ಯಾರಿಗೂ ಗೊತ್ತಾಗದ ಹಾಗೆ ರಹಸ್ಯ ಕಾಪಾಡಲಾಗಿದೆ. ಇಂದು ಟವರ್ ಗುಟ್ಟು ರಟ್ಟಾಗಿದೆ. ಪಾಲಿಕೆಗೆ ನಿತ್ಯ ಕೆಲಸದ ನಿಮಿತ್ತ ಸಾವಿರಾರು ಜನ ಆಗಮಿಸ್ತಾ ಇರ್ತಾರೆ. ಜೊತೆಗೆ ಟವರ್ ಪಕ್ಕದಲ್ಲೇ ಸಾರ್ವಜನಿಕ ಆಸ್ಪತ್ರೆಯೂ ಇದೆ. ಇದರಿಂದ ಆಸ್ಪತ್ರೆಗೆ ಬರೋ ಹೆಣ್ಮಕ್ಳಿಗೆ ಹಾಗೂ ಗರ್ಭಿಣಿಯರಿಗೆ ಟವರ್ ಹೊರಸೂಸೋ ತರಂಗಗಳಿಂದ ಅಪಾಯ ಎನ್ನಲಾಗ್ತಿದೆ. ಹೀಗಿದ್ರೂ ಪಾಲಿಕೆ ಆವರಣದಲ್ಲಿ ಟವರ್ ನಿರ್ಮಾಣಕ್ಕೆ ಅಧಿಕಾರಿಗಳು ಅನುಮತಿ ನೀಡಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಜಿಯೋ ಟವರ್ ಯಾಕಪ್ಪ ಅಂದ್ರೆ ಬಾಜು ಒಂದು ಚಿಟಗುಪ್ಪಿ ಆಸ್ಪತ್ರೆ ಇರೋದ್ರಿಂದ ಹುಟ್ಟುವಂಥ ನವಜಾತ ಶಿಶುಗಳಿಗೂ ಮತ್ತು ತಾಯಂದ್ರಿಗೆ ಅದರ ಮೇಲೆ ದುಷ್ಟ ಪರಿಣಾಮ ಬೀಳ್ತಂತ ತಡೆಗೊಳಿಸುವ ನಾವು ಹೋರಾಟ ಮಾಡೀವಿ. ಇವರು ಅದನ್ನು ಬಗ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ವಾರ ನಾವು ಸಾರ್ವಜನಿಕ ಸಹಿ ಮಾಡಿ ಒಂದು ಕೋರ್ಟಿಗೆ ಹೋಗುವಂಥ ಮುಖಾಂತರ ನಾವು ಮಾಡ್ತೀವಿ. ಇನ್ನು ಲಾಭದ ಉದ್ದೇಶಕ್ಕೆ ಟವರ್ ನಿರ್ಮಾಣಕ್ಕೆ ಅಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಟವರ್ ತೆರವುಗೊಳಿಸದಿದ್ರೆ ಪಾಲಿಕೆ ಆವರಣದಲ್ಲಿ ತರಕಾರಿ ಮಾರುವುದಾಗಿ ಸಂಘಟನೆಯೊಂದರ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ಜೊತೆಗೆ ಹಣ್ಣು ತರಕಾರಿ ತಂದು ಪ್ರಾತ್ಯಕ್ಷಿಕೆ ಕೂಡ ನೀಡಿದ್ದಾರೆ. ಬಳಿಕ ಮೇಯರ್ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಈ ಬಗ್ಗೆ ಪಾಲಿಕೆ ಆಯುಕ್ತರನ್ನ ಕೇಳಿದ್ರೆ ಖಾಸಗಿ ಮೊಬೈಲ್ ಕಂಪನಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅವಳಿ ನಗರ ಸುಂದರವಾಗಿ ಕಾಣಬೇಕಾದ್ರೆ ಇಂಥ ಪ್ರಯೋಗ ಅನಿವಾರ್ಯ ಅಂತ ಸಮಜಾಯಿಷಿ ಬೇರೆ ಕೊಡ್ತಾರೆ. ಇದು ಒಂದು ಮರದ ಆಕಾರದಲ್ಲಿ ಇದೆ. ಇದು ಏನಾಗ್ತದೆ, ಎನ್ವಿರಾನ್ಮೆಂಟ್ಗೆ, ಪರಿಸರಕ್ಕೆ ಹೊಂದಿಕೊಳ್ತದೆ. ನೋಡಿದ ತಕ್ಷಣ ಅದು ಬಹುಶಃ ಅಷ್ಟು ಕರ್ಕಶವಾಗಿ ಉಳಿದ ಮೊಬೈಲ್ ಟವರ್ನಂತೆ ಕಾಣೋದಿಲ್ಲ. ಮತ್ತು ಅದರ ರಿಲಯನ್ಸ್ನ ಒಂದು ಟೆಕ್ನಿಕಲ್ ಟೀಮ್ ಸಹ ಬಂದು ಇದರಿಂದ ಹೆಲ್ತ್ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಅದನ್ನು ಸಹ ಅವರು ಒಂದು ಅಧ್ಯಯನ ಅವರು ನಮಗೆ ಬಗ್ಗೆ ತಿಳುವಳಿಕೆ ಹೇಳಿದರು. ಒಟ್ನಲ್ಲಿ ಪಾಲಿಕೆ ಆವರಣದಲ್ಲಿ ತೆಂಗಿನ ಮರದ ಹಾಗೆ ಟವರ್ ನಿರ್ಮಿಸಿರೋದು ಹಲವು ಪ್ರಶ್ನೆ ಹುಟ್ಟುಹಾಕಿದೆ. ಪಾಲಿಕೆ ಆಯುಕ್ತರು ಮೊಬೈಲ್ ಕಂಪನಿ ಲಾಬಿಗೆ ಮರಳಾದ್ರ ಅಥವಾ ಅಭಿವೃದ್ಧಿ ಹೆಸರಿನಲ್ಲಿ ಬೇರೇನಾದ್ರೂ ನಡೀತಿದ್ಯಾ ಅನ್ನೋ ಸಂದೇಹ ಜನರನ್ನ ಕಾಡ್ತಿರುವುದಂತೂ ಸತ್ಯ. ದತ್ತಾತ್ರೇಯ ಪಾಟೀಲ್, TV9, ಹುಬ್ಬಳ್ಳಿ.